ಕಾರ್ಡಿಯಾಕ್ ಅರೆಸ್ಟ್ ಇತ್ತೀಚೆಗೆ ನಾವು ಹೆಚ್ಚು ಕೇಳ್ತಾ ಇರುವಂತಹ ಟರ್ಮ್ ಇದು. ಅಂಡ್ ಕಾರ್ಡಿಯಾಕ್ ಅರೆಸ್ಟ್ ಸಂಭವಿಸಿದಂಥ ಸಮಯದಲ್ಲಿ ಇಮ್ಮಿಡಿಯೇಟ್ ಆಗಿ CPR ಪರ್ಫಾರ್ಮ್ ಮಾಡೋದ್ರಿಂದ ಆ ವ್ಯಕ್ತಿಯನ್ನ ನಾವು ಉಳಿಸ್ಕೋಬಹುದು. CPR ನ ಫುಲ್ ಫಾರ್ಮ್ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್. ಸೊ ಹೃದಯ ತನ್ನ ಬಡಿತವನ್ನ ನಿಲ್ಲಿಸಿದಾಗ ಹೃದಯ ಮಾಡಬೇಕಾಗಿರೋ ಕೆಲಸನ ನಾವು ಮ್ಯಾನ್ಯಲಿ ಮಾಡೋದು, ದಟ್ ಇಸ್ CPR. CPR ಫಸ್ಟ್ ಶುರುವಾಗಿದ್ದು 1740ನಲ್ಲಿ ಅಂಡ್ ನಾವಿವಾಗ 2023ನಲ್ಲಿದ್ದೀವಿ. ಆದರೂ ನಮ್ಮಲ್ಲಿ ಕೆಲವರಿಗೆ ಮಾತ್ರ CPR ನ ಪರ್ಫಾರ್ಮ್ ಮಾಡೋದು ಗೊತ್ತಿರೋದು. ಇಟ್ಸ್ ಅ ಲೈಫ್ ಸೇವಿಂಗ್ ಸ್ಕಿಲ್, ಬಟ್ ಇದನ್ನು ನಾವು ಪರ್ಫಾರ್ಮ್ ಮಾಡೋದಕ್ಕೆ ಡಾಕ್ಟರ್ ಆಗಬೇಕಾಗಿಲ್ಲ. ಸೊ ಇವಾಗ ಒಬ್ರು ಎಕ್ಸ್ಪರ್ಟ್ ಇಂದಲೇ ತಿಳ್ಕೊಳ್ಳೋಣ CPR ನ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ. ಮೊಟ್ಟ ಮೊದಲಿಗೆ ಏನು ಮಾಡ್ತೀವಿ, ಒಂದು ವ್ಯಕ್ತಿ ಅಂಗಾತ ಬಿದ್ದಿದ್ದಾರೆ, ಉಸಿರಾಡ್ತಿಲ್ಲ, ಏನು ಮಾಡ್ತಿಲ್ಲ, ನೀವು ಸಡನ್ ಆಗಿ ನೋಡ್ತೀರಾ. ಮೊಟ್ಟ ಮೊದಲನೇದಾಗಿ ನೀವು ಸೀನ್ ಸೇಫ್ಟಿ ನೋಡಬೇಕು. ರಸ್ತೆ ಮಧ್ಯದಲ್ಲಿ ಇದ್ರ ತಕ್ಷಣ ರಸ್ತೆ ಮಧ್ಯದಲ್ಲೇ ಹೋಗಿ ಮಾಡ್ತಾ ಇದ್ರೆ ಬೇರೆ ಏನಾದ್ರು ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಸುರಕ್ಷಿತವಾದ ಸ್ಥಳದಲ್ಲಿ ಇದ್ದ ಪಕ್ಷದಲ್ಲಿ ಅಲ್ಲೇನು ಕೆಳಗಡೆ ಏನು ಮಣ್ಣು ಕಲ್ಲು ಅಥವಾ ಏನೋ ತುಂಬ ಚುಚ್ತಾ ಇರೋದು ಆ ಥರದ್ದೆಲ್ಲ ಇದ್ದಲ್ಲಿ ಅದನ್ನೆಲ್ಲ ಸರಿ ಮಾಡಿ ಮೊದಲು ಸರ್ 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 ಮಾತಾಡಿ ಸರ್ ಅಂತ ಹೇಳ್ತೀವಿ. ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಿದ್ದ ತಕ್ಷಣ ನೀವು ಯಾವುದೇ ಟೈಮ್ನ ವೇಸ್ಟ್ ಮಾಡ್ದಂಗೆ ಕೆರೋಟಿಡ್ ಪಲ್ಸ್ನ ಚೆಕ್ ಮಾಡ್ತೀರಾ. ಕೆರೋಟಿಡ್ ಪಲ್ಸ್ ಫೀಲ್ ಆಯಿತು ಸರಿ, ಕೆರೋಟಿಡ್ ಪಲ್ಸ್ ಫೀಲ್ ಆಗಲಿಲ್ಲ ಅಂದರೆ ನೀವು ಮುಖನ ನೇರವಾಗಿ ಹತ್ತಿರ ಉಸಿರು ಫೀಲ್ ಆಗುತ್ತೆ, ಹಾಗೂ ನಿಮ್ಮ ಕಣ್ಣು ಅವ್ರ ಎದೆ ಮೇಲೆ ಕೆಳಗೆ ಹೋಗ್ತಾ ಇದೆ, ಉಸಿರಾಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗು ಗೊತ್ತಾಗುತ್ತೆ. ಆ ಥರ ಚೆಕ್ ಮಾಡಬೇಕು. ಅದು ಯಾವುದೇ ಆಗ್ತಾ ಇಲ್ಲ ಅಂದರೆ 1 ನಿಮಿಷನೂ ನೀವು 1 ಸೆಕೆಂಡ್ ಕೂಡ ತಡೆ ಮಾಡ್ದಂಗೆ ಮೊದಲನೇದಾಗಿ ನಿಮ್ಮ ಜೊತೆಗೆ ಯಾರಾದರೂ ಇದ್ದರೆ, ಅಕ್ಕಪಕ್ಕ ಯಾರೇ ಇದ್ದರೆ ದಯವಿಟ್ಟು ಒಬ್ಬರಿಗೆ ಯಾರಿಗಾರು ದಯವಿಟ್ಟು ನೀವು ಆ್ಯಂಬುಲೆನ್ಸ್ ಅವರಿಗೆ ಫೋನ್ ಮಾಡಿ ಅಂತ ಜೋರಾಗಿ ಹೇಳಿ ನೀವು CPRನ ಸ್ಟಾರ್ಟ್ ಮಾಡ್ತೀರಾ. ನಾನು CPR ಆವಾಗಲೇ ಹೇಳಿದಾಗೆ CPR ನಿಮ್ಮ ಕೈ, ನಿಮ್ಮ ಯಾವ ಗಟ್ಟಿ ಕೈ ಇದೆಯೋ ಆ ಕೈನ ಎದೆ ಸೀದಾ ನೇರ ಮಧ್ಯಭಾಗದಲ್ಲಿ ಇಲ್ಲೊಂದು ಇಲ್ಲಿ ಹಳ್ಳ ಕಾಣುತ್ತಲ್ಲ, ಈ ಹಳ್ಳದಿಂದ 2 ಇಂಚು 2 ಬೆರಳು ಮೇಲೆ ನಿಮ್ಮ ಯಾವ ಗಟ್ಟಿ ಕೈ ಇದೋ ಹಾಗೆ ಇಟ್ಕೊಂಡು ನೇರವಾಗಿ ನಿಮ್ಮ ಭುಜದಿಂದ, ನೀವು ಕೈಯಿಂದ ಪ್ರೆಸ್ ಮಾಡಬಾರ್ದು, ನಿಮ್ಮ ಭುಜದಿಂದ, ಬಿಕಾಸ್ ತುಂಬಾ ಶಕ್ತಿ ಬೇಕಾಗತ್ತೆ ಇದನ್ನು ಮಾಡೋದಕ್ಕೆ. ಭುಜದಿಂದ ನೇರವಾಗಿ ವ್ಯಕ್ತಿ ಮೇಲೆ ಪೂರ್ತಿ ಭಾರ ಬಿಟ್ಟು 1 2 3 4 ಹೀಗೆ 30 ಬಾರಿ ಎದೆನ ಒತ್ತುತ್ತೀರ. 30:2 30:2 30:2 ಆ ರೀತಿ ನಾವು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾನೆ ಇರಬೇಕು. ಎಲ್ಲಿ ಗಂಟ ಮಾಡಬೇಕು? ಮಿನಿಮಮ್ 5 ಸೈಕಲ್ ಮಾಡಬೇಕು. 5 ಸೈಕಲ್ ಮಾಡಿ ಕೆರೋಟಿಡ್ ಪಲ್ಸ್ ಬಂದಿದೆ ಅಂತ ಚೆಕ್ ಮಾಡಬೇಕು. ಇಲ್ಲ ಅಂದರೆ ಆ್ಯಂಬುಲೆನ್ಸ್ ಬರೋ ತನಕ ಕಂಟಿನ್ಯೂಸ್ಲಿ ನಾವು ಮಾಡ್ತಾ ಇರಬೇಕು. ಇದರಿಂದ ನಾವು ಮಾಡಿದಾಗ ಏನು ಅಚೀವ್ ಮಾಡ್ತೀವಿ, ನಾವು ಹಾರ್ಟ್ ಕೆಲಸನ ನಾವು ಮಾಡ್ತಿದ್ದೀವಿ. ಮೇಲ್ಗಡೆಯಿಂದ ಒತ್ತಿ ಹಾರ್ಟಿಂದ ರಕ್ತ ಚಿಮ್ಮಿ ಮೆದುಳಿಗೆ ಹೋಗ್ತಾ ಇರುತ್ತೆ. ಮೆದುಳಿನ ವೈಟಾಲಿಟಿನ ನಾವು ಜೀವಂತವಾಗಿ ಇಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಮೆಡಿಕಲ್ ಸಪೋರ್ಟ್ ಬಂದ ತಕ್ಷಣ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಅವ್ರ ಕೆಲಸನ ಶುರು ಮಾಡ್ತಾರೆ. ಇದರಿಂದ ನೀವು ಅಷ್ಟು ಹೊತ್ತು ಆ ಮೆದುಳಿನ ವೈಟಾಲಿಟಿನ ಮೇಂಟೈನ್ ಮಾಡೋದ್ರಿಂದ ಮುಂದಿನ ಕೆಲಸ ಮಾಡೋದಕ್ಕೆ ಅನುವಾಗುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು. ಈ ಥರದ ಚಿಕ್ಕ ಮಗು ಮೇಲೆ ಮಾಡಬೇಕಾ, ದೊಡ್ಡವ್ರ ಮೇಲೆ ಮಾಡಬೇಕಾ, ಆ ಥರ ಏನು ಭೇದ ಭಾವ ಇಲ್ಲ. ಚಿಕ್ಕ ಮಗು ಮೇಲೆ ನೀವು ಬರೀ ಬೆರಳಿನಲ್ಲಿ ಮಾಡ್ತೀರಾ, ಆಯಿತಾ. ಸ್ವಲ್ಪ ಮಗು ಒಂದು 5-3 ವರ್ಷ 4 ವರ್ಷ ಇದ್ದರೆ 2 ಬೆರಳಲ್ಲಿ ಮಾಡ್ತೀವಿ, ಆಯಿತಾ. ಒಂದೇ ಕೈಯಲ್ಲಿ ಮಾಡ್ತೀವಿ, ಆ ರೀತಿಯಾಗಿರುತ್ತೆ. ಮೆದುಳಿಗೆ 5 ನಿಮಿಷಕ್ಕಿಂತ ಹೆಚ್ಚಿನ ಕಾಲ ಏನಾದರೂ ರಕ್ತ ಹೋಗದೇ ಇದ್ದರೆ, ಆಕ್ಸಿಜನ್ ಹೋಗದೇ ಇದ್ದರೆ ಮೆದುಳು ಡೆತ್ ಹೊಂದುತ್ತೆ. ಆಮೇಲೆ ನಾವು ಯಾವ ಆರ್ಗನ್ ರಿವೈವ್ ಮಾಡಿದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. 30 ಒತ್ತಿಗೆನ 18 ಸೆಕೆಂಡಲ್ಲಿ ಮಾಡಬೇಕು. ನೀವು 1 ನಿಮಿಷಕ್ಕೆ 100ರಿಂದ 120 ಮಾಡಬೇಕಂದ್ರೆ ಕರೆಕ್ಟ್ ಡ್ಯೂರೇಷನ್ ಆಫ್ 30 ಕಂಪ್ರೆಷನ್ಸ್ ಇಸ್ 18 ಸೆಕೆಂಡ್. 18 ಸೆಕೆಂಡ್ ಇದರಲ್ಲಿ ನೀವು ಚೆಸ್ಟ್ ಕಂಪ್ರೆಷನ್ಸ್ 30 ಬಾರಿ ಕೊಡಬೇಕು. ದಟ್ ಈಸ್ ದ ರೇಟ್. ನೀವು ತೀರಾ ಫಾಸ್ಟಾಗಿ ಜಿಗ ಅಂತ ಫಾಸ್ಟಾಗಿ ಮಾಡೋಕ್ಕೆ ಹೋದರೆ, ತುಂಬ ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ಹಾರ್ಟು ತಿರ್ಗಾ ರೀಫಿಲ್ ಆಗಿ ತಿರ್ಗಾ ಬ್ಲಡ್ ಹೊರಗಡೆ ಬರೋದಿಲ್ಲ. ಅಥವಾ ತುಂಬ ಸ್ಲೋ ಮಾಡಿದ್ರೆ ನಮಗೆ ಬೇಕಾಗಿರೋ ರೇಟ್ 100ರಿಂದ 120 ನಾವು ಅಚೀವ್ ಮಾಡೋದಕ್ಕಾಗೋದಿಲ್ಲ. ಸೊ CPR ನ ಪರ್ಫಾರ್ಮ್ ಮಾಡುವಂಥ ಸಿಚುಯೇಷನ್ ಏನಾದರೂ ಬಂದರೆ ಒಂದಷ್ಟು ವಿಷಯಗಳು ನಿಮಗೆ ನೆನಪಿರಲಿ. ಈ ಸಮಯದಲ್ಲಿ ಆ ವ್ಯಕ್ತಿಯ ರಿಬ್ಸ್ ಬ್ರೇಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಆಗ ಡೋಂಟ್ ಸ್ಟಾಪ್, ಕೀಪ್ ಇಟ್ ಗೋಯಿಂಗ್. ರಿಬ್ಸ್ ಬ್ರೇಕ್ ಆದರೂ ಆಮೇಲೆ ಕೂಡ್ಕೊಳ್ಳುತ್ತೆ, ಬಟ್ ಒಬ್ಬ ವ್ಯಕ್ತಿಯ ಜೀವ ಉಳಿಸೋದು ತುಂಬ ಮುಖ್ಯ.